ಒಳ ಮೀಸಲಾತಿ ಗೊಂದಲ ವಿಚಾರದಲ್ಲಿ ಈಗ ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ಒಂದು ದೂರನ್ನ ಕೂಡ ನೀಡಿದೆ. ಏನಿದೆ ಅದರಲ್ಲಿ? ಸಂಸದ ಗೋವಿಂದ ಕಾರಜೋಳ ಅವರು ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ನಿಯೋಗದಿಂದ ದೂರನ್ನ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ಗೊಂದಲದ ಹಿನ್ನೆಲೆಯಲ್ಲಿ ಸಂಸದ ಗೋವಿಂದ ಕಾರಜೋಳ ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ನಿಯೋಗದಿಂದ ಈ ದೂರು ಹೋಗಿದೆ. ಮಧ್ಯಾಹ್ನ 12 ಗಂಟೆಗೆ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಅಲೆಮಾರಿ ಜನಾಂಗಕ್ಕೆ ಪ್ರತ್ಯೇಕ 1% ಒಳ ಮೀಸಲಾತಿ ಒತ್ತಾಯ, ಒಳ ಮೀಸಲಾತಿ ವರ್ಗೀಕರಣ ವಿಳಂಬ ಅಂತ ಬಿಜೆಪಿ ಈ ದೂರನ್ನ ಕೊಟ್ಟಿರೋದು. ಸರ್ಕಾರದ ವಿರುದ್ಧ ಒಳ ಮೀಸಲಾತಿ ಸಮರವನ್ನ ಈಗ ಬಿಜೆಪಿ ಸಾರಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಅಫಿಡವಿಟ್ ಹಾಕಿಸಿ ಸಾಲಿಸಿಟರ್ ಜನರಲ್ ರವರು, ಅಟಾರ್ನಿ ಜನರಲ್ ರವರು ಸ್ವತಃ ಕೋರ್ಟ್ ಮುಂದೆ ಹಾಜರಾಗಿ ವಾದವನ್ನು ಮಂಡಿಸಿ ಮೋದಿಜಿಯವರ ಸರ್ಕಾರ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ, ನಮ್ಮ ಸರ್ಕಾರ ಒಳ ಮೀಸಲಾತಿ ಕೊಡಲಿಕ್ಕೆ ಒಪ್ಪಿಗಿದೆ ಅಂತಕ್ಕಂಥ ಮಾತನ್ನು ಕೋರ್ಟ್ ಮುಂದೆ ಹೇಳಿದಾಗ ಸುಪ್ರೀಂ ಕೋರ್ಟ್ ಆಗಸ್ಟ್ 1, 2024ಕ್ಕೆ ಆದೇಶವನ್ನು ಮಾಡಿ ಒಳ ಮೀಸಲಾತಿ ಕೊಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ. ಈ ರಾಜ್ಯ ಸರ್ಕಾರ ತಮ್ಮ ಬಜೆಟಲ್ಲಿ ಗ್ಯಾರಂಟಿಗಳಿಗೆ SC ST ಹಣವನ್ನು ದುರುಪಯೋಗವನ್ನು ಮಾಡಿಕೊಂಡು ಈ ರಾಜ್ಯದ ಎಲ್ಲ ನಿಗಮಗಳು ಸೊರಗೋಗಿದೆ, ಎಲ್ಲ ನಿಗಮಗಳು ಬಾಗಿಲಾಕಿವೆ, ಎಲ್ಲ ನಿಗಮಗಳು ಬೀಗ ಹಾಕಿವೆ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಈ ನಮ್ಮ ಬಿಜೆಪಿ ವಿಶೇಷವಾಗಿ ಇವತ್ತೇನು ಬಿಜೆಪಿ ವತಿಯಿಂದ ರಾಜ್ಯಪಾಲರನ್ನು ಭೇಟಿ ಮಾಡಿ ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ಇಡೀ ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಬಿಲ್ಲಿಗೆ ಇನ್ನೂ